40 ಗೇಜ್ ಐತೆ ಗೊತ್ತು. ಇದ್ರಲ್ಲಿ ಹೋಗೋದೇ ಒಂಥರ ಮಜಾ ಗುರು. ಸೊ ಇದು ಅಟೆನ್ಷನ್ ತುಂಬ ಗ್ರ್ಯಾಬ್ ಮಾಡುತ್ತಲ್ಲ. ಪರಿಚಯ ನಮ್ಗೆ. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಹತ್ರ ಇದೆ ಕಾಂಟಿನೆಂಟಲ್ GT 650 ಶೋರೂಮಿನ ಗಾಡಿ ಅಲ್ಲ ಗೈಸ್, ನಮ್ಮ ಫ್ರೆಂಡಿಂದೆ. ಈ ಗಾಡಿ ಬಂದ್ಬಿಟ್ಟು 23 ಮಾಡಲ್ ಆ್ಯಂಡ್ ಇದ್ರ ಮೇನ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 650cc, ಟು ಬಿ ಪ್ರಿಸೈಸ್ ಹೇಳಬೇಕಂದ್ರೆ 648cc. ಇದ್ರದ್ದು ವೆಯ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನಿಮಗೆ 215 kgs ಗೈಸ್. ತುಂಬ ಹೆವಿ ಇದೆ. ಫ್ರಂಟಲ್ಲಿ ತುಂಬ ಹೆವಿ ಅನಿಸುತ್ತೆ, ಯಾಕಂದರೆ ಹ್ಯಾಂಡಲ್ ನೀವು ಸ್ಟ್ಯಾಂಡ್ ಎತ್ತಿ ಮತ್ತು ಕೂತಾಗ ರೈಡಿಂಗ್ ಪೊಸಿಷನ್ ತೊಗೊಳ್ತಿರಲ್ಲ ಅವಾಗ ಅಷ್ಟೇ ಸ್ವಲ್ಪ ಹೆವಿ ಅನಿಸುತ್ತೆ. ಓಡಿಸೋ ಅಷ್ಟೇನು ಹೆವಿ ಅನಿಸಲ್ಲ. ಆ್ಯಂಡ್ ಮಿರರ್ಸ್ ಬಂದ್ಬಿಟ್ಟು ಅಷ್ಟೇನು ಇಲ್ಲ, ಬಗ್ ನೋಡಬೇಕು. ಆ್ಯಂಡ್ ನಿಮಗೆ ಹೆಡ್ಲೈಟಲ್ಲಿ LED ಸೆಟಪ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ನಿಮಗೆ 4,55,000 ಆಗುತ್ತೆ ಆನ್ ರೋಡು. ಸೊ ಲೋ ಇನ್ ಟಾರ್ಕು ಚೆನ್ನಾಗಿದೆ ಇದರಲ್ಲಿ ಗಾಡಿನ. ಸೊ ಸೆಕೆಂಡ್ ಗೇರಲ್ಲೇ ಪಿಕಪ್ ಮಾಡ್ಕೋಬೋದು ಎಷ್ಟೇ RPM ಅಲ್ಲಿದೆ. ಇದ್ರದ್ದು ಸೀಟ್ ತುಂಬ ಕಂಫರ್ಟೇಬಲ್ ಅನ್ಸುತ್ತೆ. ಸೊ ಹಿಂಗೆ ಮುಟ್ಟಿದ್ರೆ ಹಿಂಗೆ ಮುಟ್ತಿರ್ಬೇಕಂತ ಅನಿಸುತ್ತೆ. ಅರ್ಥ ಆಯಿತು ಅನಿಸುತ್ತೆ. ಸೊ ನೋಡ್ಬೋದು ಗಾಡಿ 4,55,000 ಕೊಟ್ಟರೆ ಏನು ಸಿಗುತ್ತಂದರೆ ಸ್ಟಿಕ್ಕರಿಂಗ್ ಸಿಗುತ್ತೆ. ಇದು ರಾಯಲ್ ಎನ್ಫೀಲ್ಡ್ ಬ್ಯಾಜ್ ಆದರೂ ಏನಾರು 3D ಮಾಡಲ್ ಏನಾರು ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಕೊಡಲ್ಲ, ಬರೀ ಸ್ಟಿಕ್ಕರ್ ಅನ್ಸ್ಕೊಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಇದರಲ್ಲಿ ಸಸ್ಪೆನ್ಷನ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ನಾರ್ಮಲ್ ಗ್ಯಾಸ್ ಚಾರ್ಜ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಅಷ್ಟೇನು ಪಾಟೋಲ್ಸ್ ನಿಮಗೆ ಅನಿಸಲ್ಲ ಗಾಡಿಯಲ್ಲಿ ಹೋಗಬೇಕಾದ್ರೆ. ಸೊ ಮೈಲೇಜ್ ಅರೌಂಡ್ ನಿಮಗೆ 18 to 20 ಕೊಡುತ್ತೆ ಇನ್ ಸಿಟೀಸ್. ಹೈವೇಸ್ ಸ್ವಲ್ಪ ಜಾಸ್ತಿ 22 ಕೊಡ್ಬೋದು. ಸೊ ಪೆಟ್ರೋಲ್ ಹಾಕ್ಸ್ಕೊಡೋಣ. ಏನಣ್ಣ ಕ್ಯಾಮ್ರಾ ಯೂಟ್ಯೂಬ್ ಎಲ್ಲ ಅಪ್ಡೇಟ್ ಮಾಡ್ತೀವಣ್ಣ. ನೀವೆಲ್ಲ ಬರ್ತೀರಾ ವಿಡಿಯೋದಾಗೆ. ಹೌದೇನಾ ಪರಿಚಯ ನಮಗೆ. ಮುಂದ್ಗಡೆ ಟೈರ್ಸ್ ಬಂದ್ಬಿಟ್ಟು ನಿಮಗೆ 100/90 ಸೆಕ್ಷನ್ 18 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ 130/70 ಕೊಟ್ಟಿದ್ದಾರೆ 18 ಇಂಚ್ ವೀಲ್ಸ್. ಸೊ ಅಟೆನ್ಷನ್ ಗ್ರ್ಯಾಬಿಂಗ್ ಬೈಕ್ ಅನ್ಬೋದು, ಯಾಕಂದರೆ ಈ ಕಲರ್ ಸ್ಕೀಮ್ ಇದೆಯಲ್ಲ. ಸೊ ಎಲ್ಲರೂ ನೋಡಿ ಎಲ್ಲರೂ ತಿರುಗಿ ನೋಡ್ತಾರೆ. ಇದ್ರ ಮೇನ್ ಡ್ರಾಬ್ಯಾಕ್ ಏನಂದರೆ ಇದ್ರ ಕಲರ್ ಪೇಂಟ್ ಸ್ಕೀಮ್ಗಳು. ಸೊ ಫಿಂಗರ್ ಪ್ರಿಂಟ್ ಮುಟ್ಟಿದ್ರೆ ಸಾಕು ಬಿದ್ದುಬಿಡುತ್ತೆ. ಸೊ ಅದೊಂದು ಡ್ರಾಬ್ಯಾಕ್ ಅನಿಸುತ್ತೆ. ಏನಾಯ್ತು ಫೋಕಸ್ ಮೇಲೆ ಬರ್ತಾ ಇದೆ. ಓಕೆ, ಫೋಕಸ್ ಮೇಲೆ ಹೊಂಟದೆ, ಸೀದಾ ಹೊಂಟಿಲ್ಲ ಹೆಡ್ಲೈಟ್. ಓಕೆ, ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಪ್ರಾಬ್ಲಮ್ ಗೈಸ್. AVG 98 ಆಗ್ತೈತಿ. ಇಲ್ಲಿ ಅಣ್ಣಗಳು ಬಂದವ್ರೆ, ಸಬ್ಸ್ಕ್ರೈಬರ್ಸ್ಗೆ ಆಗೈತಿ ನೋಡ್ರಿ ಎಲ್ಲರೂ. ಸರಿ ಅಣ್ಣ ಬರ್ತೀನಿ. ಸೊ ಬ್ರೇಕ್ಸ್ ಬಂದ್ಬಿಟ್ಟು ನಿಮಗೆ ಬೈಬ್ರೆಯಿಂದ ಕೊಟ್ಟಿದ್ದಾರೆ. ಬೈಬ್ರೆ ಇದು ಮುಂದ್ಗಡೆದು ಆಲ್ಮೋಸ್ಟ್ 320 mm ಡಿಸ್ಕ್ ಬ್ರೇಕ್ ಆ್ಯಂಡ್ ಹಿಂದ್ಗಡೆ ಬಂದುಬಿಟ್ಟು ನಿಮಗೆ 214 ಡಿಸ್ಕ್ ಬ್ರೇಕ್ ಇದೆ. ಬ್ರೇಕ್ಸ್ ತುಂಬ ಕ್ರಿಸ್ಪಿ ಸೈಕಾಗಿದೆ ಗುರು. ಸೊ ಸ್ಟಾಪಿಂಗ್ ಪವರ್ ತುಂಬ ಚೆನ್ನಾಗಿದೆ. ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 3,000 ತನಕ ಬರುತ್ತೆ. ಸೊ ಬೇಸಿಕ್ ಮೇಂಟೆನೆನ್ಸ್ ಅಂದರೆ. ಬಾಕಿದು ನೆಕ್ಸ್ಟ್ ಈಗ ನಿಮಗೆ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಸೊ ತೋರಿಸ್ತೀನಿ. ಸೊ ಓಕೆ ಗೈಸ್, ಎಲ್ಲ ಶೂಟ್ ಮಾಡಿದ್ದಾಯಿತು. ಈಗ ನನ್ನ ಫ್ರೆಂಡ್ ಈ ಗಾಡಿ GT ಓನರಿಂದ ಇದ್ದಾನೆ, ಅಕ್ಷಯ್ ವಾಲಿ ಅಂತ ಹೆಸರು.
ಸೊ ಬ್ರೋ ಎಷ್ಟು ವರ್ಷ ಆಯ್ತು ತೊಗೊಂಡು ಗಾಡಿ? ತೊಗೊಂಡು 6 months. 6 months ಆಯ್ತಲ್ಲ. ಸೊ ಆಲ್ಮೋಸ್ಟ್ 6 monthಸಿಗೆ ಎಷ್ಟು ಓಡಿಸಿದ್ದೀರಾ ಅದು? ಆಲ್ಮೋಸ್ಟ್ 2700 ಓಡಿಸಿದ ಒಂದು ಗಾಡಿ. ಸೊ GT650 ಏನಕ್ಕೆ ಸ್ಪೆಸಿಫಿಕ್ ಇದೆ, ಏನಕ್ಕೆ ತೊಗೊಂಡ್ರಿ ಮೂರು? ಇದು ಕೆಫೆ ರೇಸರ್ ಆಗತ್ತಲ್ಲ ನನಗೆ, ಅದಕ್ಕಂದರೆ ಕೆಫೆ ರೇಸರಲ್ಲಿ ಇದೇ ಬಜೆಟಲ್ಲಿ ಫುಲ್ ಎಲ್ಲ ಇಷ್ಟ ಆಯಿತು. ಆ್ಯಂಡ್ ಮೇನ್ಲಿ ರೀಸನ್ ಏನಕ್ಕೆ ತೊಗೊಂಡಿದ್ದಾನಂದರೆ, ಸೊ ಇದು ಅಟೆನ್ಷನ್ ತುಂಬ ಗ್ರ್ಯಾಬ್ ಮಾಡುತ್ತಲ್ಲ, ಅದಂತಲ್ಲ, ಆದರೆ ಫೀಲ್ ಇದೆ ಗಾಡಿಯಲ್ಲಿ, ಫೀಲ್ ಐತೆ. ಆ್ಯಂಡ್ ಇವನ್ ತುಂಬ ನೋಡೋಕ್ಕೆ ಮಾತ್ರ ಈ ಕಲರ್ ಸ್ಕೀಮ್ ಮಾತ್ರ ತುಂಬ ಅಟೆನ್ಷನ್ ಸೀಕ್ ಮಾಡ್ತೀವಿ ಈ ಗಾಡಿ. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಈ ಕ್ರೋಮ್ ಫಿನಿಶಿಂಗ್ ಮಾತ್ರ ಸಖತ್ತಾಗಿದೆ. ವೈಬ್ರೇಷನ್ ಓಕೆ ಅಷ್ಟೇನಿಲ್ಲ, ವೈಬ್ರೇಷನ್ ಇಲ್ಲ ಅದರಲ್ಲಿ. ನನ್ನ ಮೇಲೆ ಹಣೆ ಇಟ್ಟಳು. ಅದು ರಾಯಲ್ ಎನ್ಫೀಲ್ಡ್ ಪಾಯಿಂಟ್ ಆಫ್ ವ್ಯೂ. ಬಟ್ ಸ್ವಲ್ಪ 4000 RPMಗೆ ಹೋದರೆ ಸ್ವಲ್ಪ ವೈಬ್ರೇಷನ್ ಇದೆ. ಸೊ ಪರ್ಟಿಕ್ಯುಲರಿ ಪ್ಯಾಲೆಟ್ ಟ್ವಿನ್ ಇಂಜಿನ್ ಅದು ಬಂದೇ ಬರುತ್ತೆ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು, ರಿವ್ಯೂ ಇಷ್ಟ ಆಯಿತು ಅಂತ ಹೇಳ್ಕೊಳ್ತೇನೆ. ಆ್ಯಂಡ್ ಇವನ್ ಪೇಜ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಇದ್ದಾನೆ. ಸೊ ರಾಯಲ್ ಎನ್ಫೀಲ್ಡಲ್ಲಿ ಗಾಡಿದೆಲ್ಲ ಪೋಸ್ಟ್ ಹಾಕ್ತಿರ್ತಾನೆ. ಸೊ ನಾನು ಹಾಕಿರ್ತೀನಿ ಇಲ್ಲಿ ಸೈಡಲ್ಲಿ ಇನ್ಸ್ಟಾಗ್ರಾಮ್ ಒಂದು. ನಂದು ಗಾಡಿನ ಡಿಸ್ಅಡ್ವಾಂಟೇಜ್ ಐತಿ.